ಜಗತ್ತು ನಿಂತಿರುವುದೇ ನಂಬಿಕೆಯ ಮೇಲೆ. ಅವರವರ ನಂಬಿಕೆ ಅವರವರದ್ದು. ನಾವು ಪ್ರತಿಯೊಬ್ಬರ ನಂಬಿಕೆಯನ್ನು ಗೌರವಿಸಬೇಕು. ಅದರ ಒಂದು ಭಾಗವೇ ಈ ಪುನರ್ಜನ್ಮ. ಇದರ ಸುತ್ತುವ ಪ್ರಯಾಣವೇ ಜನ್ಮಾಂತರ. ಇಂದಿನ ಜನ್ಮಾಂತರದಲ್ಲಿ ರಂಗಿನ ಬದುಕೊಂದು ನಿಮ್ಮ ಮುಂದೆ ತೆರೆದುಕೊಳ್ಳಬೇಕು. ಅದೊಂದು ಆಕರ್ಷಕ ವ್ಯಕ್ತಿತ್ವ. ದೇಶ ವಿದೇಶಗಳನ್ನು ಸುತ್ತಿ ದುರಂತದಲ್ಲಿ ಕೊನೆಗೊಂಡ ಒಂದು ವಿಶೇಷ ಅಧ್ಯಾಯ. ಪೂರ್ವ ಜನ್ಮದ ಇಂಥ ವಿಭಿನ್ನ ಬದುಕನ್ನು ನಿಮ್ಮ ಮುಂದೆ ನಿವೇದಿಸಲು ಬಂದಿದ್ದಾರೆ ರೇಡಿಯೋ ಜಾಕಿ ರಾಜೇಶ್. ನಾನೇ ನಿಮ್ಮ ರೇಡಿಯೋ ಸಿಟಿ RJ ಸಿಟಿ ರಾಜೇಶ್. ಚೌಚೌಬಾತ್ ಮೈಸೂರು ಮಲ್ಲಿಗೆ ನನ್ನ ಶೋಗಳು ಕೇಳಿದಿರಲ್ಲ. ಸೊ ಈ ಜನ್ಮಾಂತರ ಈ ಪ್ರೋಗ್ರಾಮ್ಗೆ ಫಸ್ಟ್ ನನಗೆ ಗೊತ್ತಾದಾಗ ನಿಜವಾಗ್ಲೂ ನಂಬಿಕೆ ಇರಲಿಲ್ಲ. ಯಾಕೆ ನಾನೇ ರೇಡಿಯೋಲಿ ಹೇಳ್ತಿರ್ತೀನಿ ದೆವ್ವ ಇಲ್ಲ, ಭೂತ ಇಲ್ಲ, ಪುನರ್ಜನ್ಮ ಅದು ಇದು ಅಂತ. ಬಟ್ ಎಲ್ಲೋ ಒಂದು ಕಡೆ ಯಾಕೆ ಕೆಲವೊಂದೆಲ್ಲ ವಿನೋದ್ ರಾಜ್ ಅವ್ರದ್ದು, ರೇಖಾದಾಸ್ ಅವ್ರ ಎಪಿಸೋಡ್ ನೋಡಿದ್ಮೇಲೆ ಯಾಕೆ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಗುರುಜಿಯವ್ರಿಗೆ ಗೊತ್ತಿದ್ರು. ಫಸ್ಟ್ ಒಂದ್ಸರಿ ಮೀಟ್ ಮಾಡಿದೆ, ಫಸ್ಟ್ ಒಂದ್ಸರಿ ಟ್ರಾನ್ಸ್ಗೆ ಹೋದೆ. ಏನೋ ವಿಚಿತ್ರ ಅನುಭವ, ಏನೋ ಕನ್ಸ್ಕೊಂಡಂಗಿತ್ತು. ನಾನು ನಂಬಲಿಲ್ಲ, ನಿಜವಾಗ್ಲೂ ನಂಬಲಿಲ್ಲ. ಬಟ್ ಆಮೇಲೆ ಎಲ್ಲೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. RJ ರಾಜೇಶ್ ಬೆಂಗಳೂರಿನ FM ಕೇಳುಗರಿಗೆ ಚಿರಪರಿಚಿತ ಹೆಸರು. ಕೋಲಾರದ ತಮ್ಮೇಗೌಡ ಹಾಗೂ ಸಾವಿತ್ರಿ ದಂಪತಿಗಳ ಮಗ. ರೇಡಿಯೋ ಜಾಕಿಯಾಗುವ ಮೊದಲು ಇನ್ಫೋಸಿಸ್ನಲ್ಲಿ ಉದ್ಯೋಗಿಯಾಗಿದ್ದವರು. ಇಂಥ ರಾಜೇಶ್ ಅವರ ಪೂರ್ವ ಜನ್ಮದತ್ತ ಪ್ರಯಾಣ ಮಾಡೋಣ ಬನ್ನಿ. ಸುಪ್ತ ಮನಸ್ಸು ಜಾಗೃತಗೊಳ್ತಾ ಇದೆ, ಎಚ್ಚರದ ಮನಸ್ಸು ನಿದ್ರೆಗೆ ಹೋಗ್ತಾ ಇದೆ. ಮನಸ್ಸೀಗ ಒಂದು ಹಂತದ ವಿಶ್ರಾಂತಿಯನ್ನ, ಶಾಂತತೆಯನ್ನ ಪಡೆದಿದೆ. ಸುಮಾರು ಅರ್ಧ ಗಂಟೆಯ ನಂತರ ರಾಜೇಶ್ ಯೋಗ ನಿದ್ರಾವಸ್ಥೆಗೆ ಜಾರ್ತಾರೆ. ಆಗ ಅವರ ಒಳಮನಸ್ಸು ಗುರೂಜಿಯವರ ಮಾತಿಗೆ ಸ್ಪಂದಿಸತೊಡಗುತ್ತದೆ. ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್. ವಿವೇಕ್ ಹಿಂದೆ ನಿಂತಿದ್ದಾನೆ. ಹಿಂದೆ ನಿಂತಿದ್ದಾನಾ? ನಗ್ತಿದ್ದಾನೆ ಹಿಂದೆ. ಕುಲಕರ್ಣಿ ಸರ್ ಬೈತಿದ್ದಾರೆ. ಕುಲಕರ್ಣಿ ಸರ್ ಯಾವ ಸಬ್ಜೆಕ್ಟ್ ತಗೊಳ್ತಿದ್ರು ರಾಜೇಶ್? ನಮ್ಮ ಕ್ಲಾಸ್ ಟೀಚರ್ ಅವರು. ಕ್ಲಾಸ್ ಟೀಚರ್ ಮ್ಯಾಥ್ಸ್ ತಗೊಂತಿದ್ರು. ಮ್ಯಾಥ್ಸ್ ತಗೊಳ್ತಿದ್ರು. ಅವ್ರಿಗೆ ತುಳಸಿ ಮ್ಯಾಮ್ ಕಂಡ್ರೆ ಇಷ್ಟ. ಅವ್ರಿಗೆ ತುಳಸಿ ಮ್ಯಾಮ್ ಕಂಡ್ರೆ ಇಷ್ಟ ಅವ್ರಿಗೆ. ಯಾರಿಗೆ? ಕುಲಕರ್ಣಿ ಸರ್. ಅದನ್ನೆಲ್ಲ ನೀನು ಅಬ್ಸರ್ವ್ ಮಾಡ್ತಿದ್ಯಾ ಪುಟ್ಟ ಬಾಲಕ? ಇಲ್ಲ, ನಂಗೆ ವಿವೇಕ್ ಹೇಳ್ತಿದ್ದ. ಹಾಗೆ ನಿನ್ನ ನೆನಪನ್ನ ನಿಧಾನವಾಗಿ ತಾಯಿಯ ಹೊಟ್ಟೆಗೆ ತಗೊಂಡೋಗು. ನಿನ್ನ ವ್ಯಕ್ತಿತ್ವದ ಮೇಲೆ ಗಾಢ ಪರಿಣಾಮ ಬೀರಿದಂಥ ಯಾವುದಾದ್ರೂ ಘಟನೆಗಳನ್ನು ನನಗೆ ಎಕ್ಸ್ಪ್ಲೈನ್ ಮಾಡು, ಹೇಳು. ಅಮ್ಮಂಗೆ ನಡೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಅಮ್ಮನಿಗೆ ನಡೆಯೋದು ಕಷ್ಟ ಆಗ್ತಾ ಇದೆ. ಯಾಕೆ ಕಷ್ಟ ಆಗ್ತಾ ಇದೆ? ನಾನು ತುಂಬ ದಪ್ಪ ಆಯಿತು. ನೀವು ಒಳಗಡೆ ದಪ್ಪ ಇದೆಯಾ? ಬಾಲ್ಯ ಹಾಗೂ ಭ್ರೂಣಾವಸ್ಥೆಯ ಮಧುರ ನೆನಪುಗಳ ನಂತರ ರಾಜೇಶ್ ಅವರ ಕಾಲನೌಕೆ ಹಿಂದಿನ ಜನ್ಮದತ್ತ ಪ್ರಯಾಣ ಮಾಡತೊಡಗಿತು. ಆ ಹಿಂದಿನ ಜನ್ಮದಲ್ಲಿ ನಿಮ್ಮ ಬಾಲ್ಯ ಜೀವನ ಫಸ್ಟ್ ನೆನಪು ಬರ್ತಾ ಇದೆ. ಏನಾಗಿದ್ರಿ ಹಿಂದೆ? ಅಷ್ಟು ನೆನಪು ಬರಲಿ. ಹುಡುಗ. ಹಿಂದಿನ ಜನ್ಮದಲ್ಲಿ ಕೂಡ ಮಾನವನೇ. ಹುಡುಗ, ಗಂಡು. 5 ವರ್ಷ ವಯಸ್ಸು. 5 ವರ್ಷ ವಯಸ್ಸಾಗಿದೆ. ನಿಮ್ಮ ಹೆಸರನ್ನ ಹೇಳಿ. ಮುನ್ನ. 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 ಅಮ್ಮ ಮುನ್ನ ಅಂತ ಕರೀತಿದ್ರು. ಮನೆಯಲ್ಲಿ ಏನು ಹೆಸರಿಟ್ಟಿದ್ರು ನಿಮಗೆ? ರಾಹುಲ್. ರಾಜೇಶ್ ಅವರ ಹಿಂದಿನ ಜನ್ಮದ ಹೆಸರು ರಾಹುಲ್ ದೇವ್ ಕಶ್ಯಪ್. ತಂದೆ ಆದಿತ್ಯ ಕಶ್ಯಪ್, ತಾಯಿ ಸರಳಾದೇವಿ. ಟೀ ಎಸ್ಟೇಟ್ ಮಾಲೀಕರಾದ ಅಪ್ಪ ಕೋಟ್ಯಾಧಿಪತಿ. ಆದರೆ ಅಮ್ಮ ಅಮ್ಮ
ಇಲ್ಲ. ಅಮ್ಮ ಇಲ್ಲ ನಿಂಗೆ? ಏನಾದ್ಲು ಅಮ್ಮ? ಏನಾದ್ಲು? ಸಾಯಿಸ್ಬಿಟ್ಟು. ಯಾರು ಸಾಯಿಸಿದ್ದು? That bastard. That bastard. ಆಗ ರಾಹುಲ್ಗಿನ್ನೂ 5 ವರ್ಷ. ಅವನ ಕಣ್ಮುಂದೆಯೇ ಅಮ್ಮನ ಕೊಲೆ ನಡೆದು ಹೋಗುತ್ತದೆ. ತಾಯಿ ಸರಳಾದೇವಿಯನ್ನು ಕೊಂದವರು ಯಾರು? ನೀವು ಪ್ಯಾರಿಸ್ಸಿಂದ ಡೈರೆಕ್ಟ್ ಇಂಡಿಯಾಗೆ ಬಂದ್ರ ಅಥವಾ ಲಂಡನ್ನಿಂದ ಬಂದ್ರ ಬರ್ಬೇಕಾರೆ? ಲಂಡನ್. ರೇಡಿಯೋ ಜಾಕಿ ರಾಜೇಶ್ ಪೂರ್ವ ಜನ್ಮದಲ್ಲಿ ಹುಟ್ಟಿದ್ದು ಜಮ್ಶೇದ್ಪುರದ ಹತ್ತಿರದಲ್ಲಿರುವ ಒಂದು ಊರಲ್ಲಿ. ಸರಳಾ ಟೀ ಎಸ್ಟೇಟ್ ಅಲ್ಲೇ ಇತ್ತು. ಅಮ್ಮನ ಕೊಲೆ ನಡೆದಿದ್ದು ಅಲ್ಲೇ. ಆಶ್ಚರ್ಯ ಅಂದರೆ ರಾಹುಲ್ನ ಅಮ್ಮನನ್ನು ಕೊಂದಿದ್ದು ಬೇರೆ ಯಾರೂ ಅಲ್ಲ, ಅಪ್ಪ ಆದಿತ್ಯ ಕಶ್ಯಪ್. Kill my mom. ಹೂ ಕಿಲ್ಡಿವಮ್ಮ? Dad. ನಮ್ಮ ಚೆನ್ನಾಗಿದ್ದಾರೆ ನೋಡೋಕ್ಕೆ. ತುಂಬ ಚೆನ್ನಾಗಿದ್ದಾರೆ ನಮ್ಮ. ಓದಿದ್ದಾರ? ರಾಹುಲ್ ಹುಟ್ಟಿದ್ದು ಸುಮಾರು 1950ರಿಂದ 1960ರ ನಡುವೆ. ಆ ಗರ್ಭ ಶ್ರೀಮಂತನಾದ ಅಪ್ಪ ಲಂಡನ್ನಲ್ಲಿ ಕೂಡ ಬಿಸ್ನೆಸ್ ಮಾಡ್ತಾ ಇದ್ದರು. ಅಮ್ಮ ಸಾಯೋದಕ್ಕೆ ಸ್ವಲ್ಪ ಮೊದಲು ರಾಹುಲ್ನನ್ನು ಇಂಗ್ಲೆಂಡಿಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಲಂಡನ್ನಲ್ಲಿ ಮನೆ ಇತ್ತಾ ಸ್ವಂತ? ಹೇಗಿತ್ತ ಮನೆ? ಚೆನ್ನಾಗಿದೆ. ನಮ್ಮನೆ ಚೆನ್ನಾಗಿದೆ. ಸರಿ, ಲಂಡನ್ನಲ್ಲಿದ್ದಾಗ ನೀನು ಹೆಚ್ಚು ಯಾರ ಜೊತೆ ಕಳೀತಿದ್ದೆ? ಅಪ್ಪನ ಜೊತೆ, ಅಮ್ಮನ ಜೊತೆ? ಕೆಲಸದವ್ರಿದ್ಲು. ನಮ್ಮನೆ ಕೆಲಸದವ್ರಿದ್ಲು. ಏನು ಆಕೆ ಹೆಸರು? ಕ್ಲೀವಾ. ಕ್ಲೀವಾ. ಪ್ರೀತಿಯ ಅಮ್ಮನ ಕೊಲೆಯಾದಾಗ ರಾಹುಲ್ಗೆ 5 ವರ್ಷ. ಆ ದೃಶ್ಯ ಸುಪ್ತ ಮನಸ್ಸಿನಲ್ಲಿ ಹಾಗೆಯೇ ದಾಖಲಾಗಿದೆ. ನೀನು ಎಲ್ಲಿದೆಯಾ? ಅಲ್ಲಿ ಕಾಟ್ ಕೇಳಕ್ಕೆ ಕೂತಿದ್ದೀನಿ. ಯಾಕೆ? ನಂಗೆ ಭಯ ಆಗ್ತಾ ಇದೆ. ಅಮ್ಮ ಬ್ಲಡ್ ಬರ್ತಾ ಇದೆ. ಬ್ಲಡ್ ಬರ್ತಾ ಇದೆಯಾ? ಕಿವಿಲಿ. ಕಿವಿಯಲ್ಲಿ? ಅಮ್ಮನ ಕಾಲು ಮುತ್ಕೊಟ್ಟು ಅಮ್ಮ ಮಾತಾಡ್ತಾ ಇಲ್ಲ. ಮುಂದೆ ರಾಹುಲ್ ಓದಿದ್ದು ಊಟಿಯ ಬೋರ್ಡಿಂಗ್ ಶಾಲೆಯಲ್ಲಿ. ಅದಾಗಲೇ ಅಪ್ಪ ಶತ್ರುವಾಗಿ ಬಿಟ್ಟಿದ್ದ. ಮಗನ ಕಣ್ಣಲ್ಲಿ ಅಪ್ಪ ಒಬ್ಬ ಕೊಲೆಗಾರ. ಅದಾದ್ಮೇಲೆ ನಿಂಗೇನೆ ಅಪ್ಪನ ಮೇಲೆ ಸಿಟ್ಟು ಬರ್ಲಿಕ್ಕೆ ಶುರು ಆಯ್ತೇನು? I hate that bastard. ರಾಹುಲ್ಗೀಗ 20 ವರ್ಷ. ಅಪ್ಪನ ಬಲವಂತಕ್ಕೆ ಮುಂದೆ ಓದೋದಕ್ಕೆ ಹೋಗಿದ್ದು ಪ್ಯಾರಿಸ್ಗೆ. ಏನು ಸ್ಟಡೀಸ್ ಮಾಡ್ತಾ ಇದೆಯಾ? ಯಾವುದ್ರ ಮೇಲೆ ಓದ್ತಾ ಇದೆಯಾ ಅಲ್ಲಿ? I hate the subject. ಯಾಕೆ? I never used to attend the classes. ಏನು ಸ್ಟಡಿ ಮಾಡಬೇಕು ಅಂತ ಅಪ್ಪ ಅಲ್ಲಿ ಸೇರಿಸಿದ್ರು? Business management. ಬಿಸ್ನೆಸ್ ಮ್ಯಾನೇಜ್ಮೆಂಟ್, MBA. ದೆನ್ ವಾಟ್ ಹ್ಯಾಪೆಂಡ್? I used to hate that. ಓದೋದಕ್ಕೆ ವಿದೇಶಕ್ಕೆ ಹೋಗಿದ್ದೇ ಅಪ್ಪನಿಂದ ದೂರ ಇರೋದಕ್ಕೆ. ಬೇಕಾದಷ್ಟು ಹಣ ಇದ್ದಿದ್ರಿಂದ ಪ್ಯಾರಿಸ್ನಿಂದ ಜಗತ್ತಿನ ಸಾಕಷ್ಟು ದೇಶಗಳನ್ನು ಸುತ್ತಿದ್ದಾಯ್ತು. I like Italian food. ವಿಚ್ ಫುಡ್? Italian food. Italian food. Had you been to Italy once? Sometime? Yeah, only once. Alone or with someone? Josna. Josna? Who is she? My girlfriend. Girlfriend. Josna from India? Yeah, she's from India. ಕೊನೆಗೆ ಯಾರಾದ್ರೂ ಇಷ್ಟ ಆದ್ರೆ ನಿಂಗೆ? ಭಾಳ ಸಂಗಾತಿ ಅಂತ ಏನಾದರೂ ಒಪ್ಕೊಳ್ಳೋಕ್ಕಾಯ್ತಾ? Deepthi is a good girl. ದೀಪ್ತಿ? She's a very good girl.
ಅದು ಅಪ್ಪಟ ಮೋಜಿನ ಬದುಕು. ಸಾಕಷ್ಟು ವಿದೇಶಿ ಗೆಳತಿಯರು, ದುರಭ್ಯಾಸಗಳು ಎಲ್ಲವೂ ಇತ್ತು. ಮತ್ತೆ ಯಾರು ಇಷ್ಟಪಡ್ತಿದ್ರು ನಿನ್ನ, ಅಥವಾ ನೀನು ಯಾರನ್ನ ತುಂಬ ಕ್ಲೋಸ್ ಆಗಿ ಹಚ್ಕೊಂಡಿದ್ದು? ಇಂಡಿಯನ್ ಗರ್ಲ ಅಥವಾ ವೆಸ್ಟರ್ನ್ ಹುಡುಗಿರ? ಎಲ್ಲ ಒನ್ ಗರ್ಲ್. ಯಾರು? ದೀಪ್ತಿ. ದೀಪ್ತಿ ಫ್ರಮ್ ವಿಚ್ ಪ್ಲೇಸ್? ದಿಲ್ಲಿ. ಡೆಲ್ಲಿ. ಪ್ಯಾರಿಸ್ನಲ್ಲಿದ್ದಾಗ ಕೇವಲ ವಿದೇಶಿ ಹುಡುಗಿಯರಷ್ಟೇ ಅಲ್ಲ, ಅಲ್ಲಿ ಓದುತ್ತಿದ್ದ ಭಾರತೀಯ ಮೂಲದ ಹುಡುಗಿಯರ ಜೊತೆಗೂ ರಾಹುಲ್ಗೆ ಗೆಳೆತನ ಇತ್ತು. ಆದರೆ ರಾಹುಲ್ ಇಷ್ಟಪಟ್ಟ ಹುಡುಗಿ ದೆಹಲಿಯ ದೀಪ್ತಿ. I like my attitude. ನೀವು ಪ್ಯಾರಿಸ್ಸಿಂದ ಡೈರೆಕ್ಟ್ ಇಂಡಿಯಾಗೆ ಬಂದ್ರ ಅಥವಾ ಲಂಡನ್ನಿಂದ ಬಂದ್ರ ಬರ್ಬೇಕಾದ್ರೆ? London. ಲಂಡನ್ ಟು Delhi. I was there in Delhi. ಫಾರ್ ಹೌ ಮೆನಿ ಡೇಸ್? 2 months. 2 months? ವಾಟ್ ವರ್ ಯು ಡೂಯಿಂಗ್ ದೇರ್? I'm with Deepti. ಓ, ವಿತ್ ದೀಪ್ತಿ. ದೀಪ್ತಿ ನೀನು ಒಟ್ಟಿಗೆ ಬಂದ್ರೇನು ಹೊರಗೆ? She's very good. ವಿದೇಶಗಳಲ್ಲಿ ಮೋಜು ಮಸ್ತಿಯಲ್ಲಿ ಕಳೆದ ರಾಹುಲ್ ದೇವ್ ಮತ್ತೆ ಭಾರತಕ್ಕೆ ಬರ್ತಾರೆ. ಆದರೆ ಮುಂದೆ ಕಾದಿದ್ದು ದುರಂತದ ದಿನ. ಟೆಲ್ ಮಿ, ಎಕ್ಸ್ಪ್ಲೈನ್ ವಾಟ್ಸ್ ಹ್ಯಾಪನಿಂಗ್. ಬರ್ತಾರೆ ದಿನ ಅನ್ಸುತ್ತೆ. ರಾಹುಲ್ಗೆ ಊರು ಇಷ್ಟ ಆಗೋದಿಲ್ಲ. ಕಾರಣ ಅಲ್ಲಿ ಅಪ್ಪ ಇದ್ದಾನೆ. ಅವನು ಅಮ್ಮನನ್ನು ಕೊಂದ ಕೊಲೆಗಾರ. ಆದರೆ ಆ ಬಂಗ್ಲೆಯಲ್ಲಿ, ಎಸ್ಟೇಟ್ನಲ್ಲಿ ಎಲ್ಲಿ ಹೋದರೂ ಅಮ್ಮನ ನೆನಪು ವಿಪರೀತವಾಗಿ ಕಾಡುತ್ತದೆ. ಅಮ್ಮನ ನೋಡ್ಬೇಕಾದ್ರೆ ಸಾಯ್ಬೇಕು ಅಂತನಾ? ಓಕೆ. ಅಮ್ಮನ ಸಮಾಧಿ ಮುಚ್ಚಾಕಿದ್ದಾರೆ. ಒಂದು ಕಲ್ಲಿದೆ. ಅಮ್ಮನನ್ನು ಕಳೆದುಕೊಂಡ ರಾಹುಲ್ ದಾರಿ ತಪ್ಪಿ ದುರಭ್ಯಾಸಗಳಿಗೆ ದಾಸನಾಗಿದ್ದಷ್ಟೇ ಅಲ್ಲ, ಅತಿಯಾದ ದುರಂಕಾರವೂ ಇತ್ತು. ಈಗ ಕೆಲಸದವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಯಾಕೆ? They're very dirty people. ಹೀಗಿದ್ದಾಗ ಏಪ್ರಿಲ್ ತಿಂಗಳ 21ನೇ ತಾರೀಕು ಬರುತ್ತದೆ. ಅದು ರಾಹುಲ್ನ ಜನ್ಮದಿನ. ದುರಂತವೆಂದರೆ ಅದೇ ಕೊನೆಯ ಬರ್ತ್ಡೇ ಕೂಡ ಆಗತ್ತೆ. ಬರ್ತ್ಡೇ ಪಾರ್ಟಿ ಏನಾದರೂ ಇಟ್ಕೊಂಡಿದ್ರ ಮನೆಯಲ್ಲಿ? ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಯಾರು ಫ್ರೆಂಡ್ಸು? ನಿನ್ನ ಫ್ರೆಂಡ್ಸ್? ಹಾಂ. ಡ್ಯಾಡಿ ಕಡೆಯಿಂದ ಯಾರಾದರೂ ಬಂದಿದ್ರಾ? ನೈನಾ ಬಂದಿರಲಿಲ್ಲ. ನೈನಾ? ನೈನಾ ಯಾರು? ಡ್ಯಾಡ್ ಫ್ರೆಂಡ್ ಮಗಳು. ಡ್ಯಾಡ್ ಫ್ರೆಂಡ್ ಮಗಳು. ಫ್ರೆಂಡ್ ಮಗಳು. ರಾಹುಲ್ಗೆ ಅಪ್ಪ ಅಂದರೆ ವಿಪರೀತ ದ್ವೇಷ. ಇನ್ನು ಅಪ್ಪ ತೋರಿಸಿದ ಹುಡುಗಿ ಹೇಗೆ ಇಷ್ಟ ಆಗ್ತಾಳೆ? ಆದರೆ ಅಪ್ಪನ ಒತ್ತಾಯ ಇದ್ದೇ ಇತ್ತು. bastard is coming. ನಾನು ರೂಮ್ ಹೋದೆ. ನನಗೆ ಅವ್ನು ನೋಡಿದ್ರೆ ಆಗ್ತಿರ್ಲಿಲ್ಲ. I wanted to kill. ನನ್ನ ಮುಖ ನೋಡಿದ್ರೆ ಆಗಲ್ಲ. I hate him. ನೈನಾ ಬಂದಳು. She came to kiss me. I said, see, I don't like this. ಮೊದಲೇ ಹತಾಶನಾಗಿದ್ದ ರಾಹುಲ್ಗೆ ಅಪ್ಪನ ಬಲವಂತ ಜಾಸ್ತಿ ಆಗತ್ತೆ. ಮೇಲ್ಗಡೆ ಡ್ಯಾಡಿ ರೂಮ್ ಹೋಗಿ ನೈನನ ಮದುವೆ ಮಾಡ್ಕೊ ಅಂತಂದ. I said no, why should I? It's my life. ಎಷ್ಟು ಮಾತಾಡ್ತೀಯ ಅಂತ ಕಪಾಲಕ್ಕೆ ಹೊಂದ್ಕೊಟ್ರು. ಡ್ಯಾಡಿ ಇಟ್ ವಾಸ್ ಪೇನ್. ಯಾಕಂದ್ರೆ ನಾನು ಸಾಗಲಿಲ್ಲ. ಇಲ್ಲಿ ಮನೆಯಿಂದ ಓಡಿಸ್ತೀನಿ ನಾನೇನು ಕೊಡಲ್ಲ. You just go and do whatever you want. ನಂಗೇನು ಬೇಡ ಅಂತ.
ಇದಾದ ನಂತರವೇ ರಾಹುಲ್ ಆತ್ಮಹತ್ಯೆಯ ನಿರ್ಧಾರ ಮಾಡಿದ್ದು. ಮರದ ಹತ್ರ ನಿಂತ್ಕೊಂಡೆ, 4 ಗಂಟೆ ಯೋಚನೆ ಮಾಡ್ತೆ. ನಾನು ಸತ್ತೋದ್ರೆ ಮತ್ತೆ ಹುಡ್ತೀನಿ ನಾನು. ನಂಗೆ ಅಮ್ಮನೇ ಬೇಕು, ಅಮ್ಮನೇ ಬೇಕು ನನಗೆ. ಬಟ್ ಸ್ಲೋಪ್ಗೆ ಹೋದೆ, ನನಗೇನು ಭಯ ಆಗಲಿಲ್ಲ, ನನಗೇನು ಭಯ ಆಗ್ತಿಲ್ಲ. ಹಂಗೆ ಬಿತ್ತೋಗೋಣ ಅಂದರೆ ನಾನು ಸಾಯಿಲ್ಲ, ನಂಗೆ ಗೊತ್ತು. ನಿಮ್ಮ ಜಾಕೆಟಲ್ಲಿ ಗನ್ ತೊಗೊಂಡು. ಹೇಗೆ ತಗೊಂಡೆ? ಎಲ್ಲಿದೆ ಗನ್ನು? ನನ್ನ ಬ್ಲೇಸರಲ್ಲಿದೆ. ತಗೊಳ್ತಾ ಇದೆಯಾ? ಅಮ್ಮನ ಫೋಟೋ ಇದೆ. ಆಗ್ಲೂ ಗೊಂದಲ, ಸಾಯ್ಬೇಕು ಸಾಯ್ಬಾರ್ದು ಅನ್ನುವ ಗೊಂದಲ. ಕೊನೆಗೂ ಅಮ್ಮ ಇಲ್ಲದ ಈ ಬದುಕು ಬೇಡ ಅನ್ನಿಸಿಬಿಡತ್ತೆ. ಇವಾಗ ತಗೊಂಡು ಉಲ್ಟಾ ಮಾಡ್ತಾರೆ. ನಂಗೆ ಅವಾಗೂ ಬೇಡ, ನಾನು ಬದುಕಬೇಕು, ನಂಗೆ ಅವಾಗೂ ಬದುಕಬೇಕು. ನೆಚ್ಕೋತೆ. ಹಿಂದೆ ನೋಡಿದೆ ಒಂದ್ಸಾರಿ, ಏನೂ ಇಲ್ಲ ಅಂತ ಅನ್ಕೊಂಡು ದೀಪ್ತಿಗೆ ನಾಪಕ್ಕೆ ಬಂದು, ಐಮ್ ಸಾರಿ ದೀಪ್ತಿ, ಐಮ್ ಸಾರಿ, ಐಮ್ ಸಾರಿ ದೀಪ್ತಿ, ಐಮ್ ರಿಯಲಿ ಸಾರಿ. ಕೊನೆಗೂ ರಾಹುಲ್ ಗಟ್ಟಿ ನಿರ್ಧಾರ ಮಾಡಿ ಪಿಸ್ತೂಲ್ ಅನ್ನು ಹಣೆಗಿಟ್ಟುಕೊಂಡು ಟ್ರಿಗರ್ ಒತ್ತಿಯೇ ಬಿಡ್ತಾನೆ. ನಂಗೆ ಸೌಂಡ್ ಆಯ್ತು, ಜೋರಾಗಿ ಸೌಂಡ್ ಆಯ್ತು. ಕೆಳಗೆ ಬಿದ್ದೆ. ಎಲ್ಲಿ ಶೂಟ್ ಮಾಡಿಕೊಂಡೆ? ಹೇಗೆ ಟ್ರಿಗರ್ ಪ್ರೆಸ್ ಮಾಡಿದೆ? ಎಷ್ಟು ಹೊಡೆದೆ ಬುಲೆಟ್? ದೇಹದಿಂದ ಈಚೆ ಬಂದಿದೆಯಾ? ಕೆಳಗೆ ಬಂದೆ. ದೇಹದಿಂದ ಆಚೆ ಬಂದಿದೆಯಾ? ಕಾರ್ ಹತ್ರ ಬಂದೆ. ನಂಗೆ ಅಮ್ಮನ ಫೋಟೋ ಇದೆ. ನಂಗೆ ಅದು ಎತ್ಕೊಳಕ್ ಆಗ್ತಿಲ್ಲ. ನನ್ಗೇನು ಹೇಳಿದ್ರು ಆಗ್ತಿಲ್ಲ. ಕೀ ಸ್ಟಾರ್ಟ್ ಆಗ್ತಿಲ್ಲ. ಆಮೇಲೆ ಹೆಂಡಿಗೆ ಬಂದೆ, ಇಲ್ಲಿಗೆ ಬಂದಿದ್ದೆ ಅಂತ. ಕೆಳಗೆ ನೋಡಿದ್ರೆ ನಾನು ಸತ್ತಿದ್ದೆ. ಇಲ್ಲಿಗೆ ರಾಹುಲ್ ಬದುಕು ಕೊನೆಯಾಗುತ್ತದೆ. ಅಮ್ಮನಿಲ್ಲದ ನೋವು, ಅಪ್ಪನ ಮೇಲಿನ ದ್ವೇಷ ಬದುಕಿನ ದಾರಿಯನ್ನು ದುರಂತಕ್ಕೆ ಕೊಂಡೊಯ್ಯುತ್ತದೆ. ಆ ಅಧ್ಯಾಯ ಮುಗಿದ ನಂತರ ಗುರೂಜಿ ಅವರು ರಾಜೇಶ್ ಅವರ ನೆನಪನ್ನು ಮತ್ತೆ ವಾಸ್ತವಕ್ಕೆ ಕರೆದು ತರ್ತಾರೆ. ಈ ಎಚ್ಚರ ಆದಾಗ ನಿನಗೆ ಬದುಕಿನ ಬಗ್ಗೆ ಅಪಾರವಾದ ಪ್ರೀತಿ, ಅಪಾರವಾದ ಉತ್ಸಾಹ, ಒಂದು ಒಳ್ಳೆಯ ಮನೋಭಾವ, ಸಕಾರಾತ್ಮಕ ಮನೋಭಾವ ಇಷ್ಟು ಇದೆ ನಿನ್ನ ಜೊತೆಲಿ. ಎಂಥ ವಿಸ್ಮಯ ನಡೆಯುತ್ತೆ ನೋಡಿ. ರಾಜೇಶ್ ಅವರು ಹೇಳಿದ ಸಾಕಷ್ಟು ವಿಷಯಗಳು ಇವತ್ತಿಗೂ ತಾಳೆಯಾಗುತ್ತೆ. ಅದರ ಬಗ್ಗೆ ಸಂಶೋಧನೆಗಳು ಕೂಡ ನಡೀತಾ ಇದೆ. ಒಂದ್ಸರಿ ಊಟಿಗೆ ಹೋಗಿದ್ದೆ. ನಂಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ, ಅಂದ್ರೆ ಈ ಟೀ ಹೇಗೆ ಮಾಡ್ತಾರೆ ಅಂತೆಲ್ಲ. ಫ್ರೆಂಡ್ಸ್ ಎಲ್ಲ ಸರಿ ನೋಡ್ಬೇಕು ಅಂದ್ರು. ಸರಿ ಹೋದ್ವಿ. ಅಲ್ಲಿ ಒಂದು 15 ರೂಪಾಯಿ ಎಂಟ್ರೆನ್ಸ್ ಇತ್ತು. ಸರಿ ತಗೊಂಡು ಫಸ್ಟ್ ಸ್ಟೆಪ್ ಇಂದ ಈ ಎಲೆನ ಒಣಗಿಸ್ಬಿಟ್ಟು ಆ ಮೆಷಿನಲ್ಲಿ ಒಂದೊಂದು ಸ್ಟೆಪ್ ಪ್ರೋಸೆಸ್ ಆಗಿ ಬರುತ್ತೆ. ನನಗೆ ಅವಾಗ ಏನಂತಂದ್ರೆ ಒಂದು 4-5 ಸ್ಟೆಪ್ ಅಬ್ಸರ್ವ್ ಮಾಡಿದೆ. ನನಗೆ ಅದೇನೋ ಸೆನ್ಸ್ ಹೇಳ್ತಿತ್ತು, ಇದಾದ್ಮೇಲೆ ನೆಕ್ಸ್ಟ್ ಅದಿರುತ್ತೆ, ಅಲ್ಲಿ ಪುಡಿ ಆಗುತ್ತೆ, ಪ್ಯಾಕ್ ಮಾಡ್ತಾರೆ ಹಿಂಗೆ, ಈ ಡೌನಲ್ಲಿ ಹಿಂಗಿರುತ್ತೆ, ಆ ಮಿಷನರಿ ಹಿಂಗಿರುತ್ತೆ, ಅದೆಲ್ಲ ಬರ್ತಿತ್ತು ಮೈಂಡಿಗೆ. ನಾನು ನಂಬಲಿಲ್ಲ ಅದನ್ನೆಲ್ಲ. ಏನು ನಂಬಲಿಲ್ಲ, ಎಲ್ಲ ಅದು ಫಿಲಿಮಲ್ಲಿ ನೋಡಿರ್ತೀನೋ ಅಥವಾ ಏನೋ ಗೊತ್ತಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಈಗಲೂ ನನ್ನ ಫ್ರೆಂಡ್ಸ್ ಮನೆಗೆ ಚಿಕ್ಕಮಂಗ್ಳೂರ್ಗೂ ಸಕಲೇಶ್ಪುರ್ಗೂ ಹೋದ್ರೆ ಅಥವಾ ಅವ್ರ ಎಸ್ಟೇಟ್ಗಳಲ್ಲೆಲ್ಲ ನಾನು ಓಡಾಡ್ತಾ ಇದ್ರೆ ನನಗೆ ಯಾವುದೋ ಬೇರೆ ಎಸ್ಟೇಟ್ ಬಂದಿದ್ದೀನಿ ಅಂತಾಗ್ಲಿ, ಏನೋ ಫ್ರೆಂಡ್ ಮನೇಲಿದ್ದೀನಿ, ನನಗೆ ಯಾವತ್ತೂ ಹಂಗೆ ಅನ್ಸಲ್ಲ. ನನ್ನ ತಂಗಿ ಪ್ಯಾರಿಸ್ಗೆ ಹೋಗಿದ್ಲು ಒಂದು 6 ಮಂತ್ಸ್ ಮುಂಚೆ. ಅವಳು ಪ್ಯಾರಿಸ್ಗೆ ಹೋದ್ಮೇಲೆ ಅಲ್ಲಿಂದ ಕೆಲವೊಂದೆಲ್ಲ ಫೋಟೋಸ್ ತೊಗೊಂಡ್ಬಂದಿದ್ಲು. ಪರ್ಸನಲ್ ಆಗಿ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಲ್ಯಾಪ್ಟಾಪಲ್ಲಿ ಫೋಟೋಸ್ ನೋಡ್ತಿದ್ದೆ, ನೆಕ್ಸ್ಟ್ ಒಂದು ಫೋಟೋ ನೋಡ್ತಿದ್ದೆ. ಅವಳು ಒಂದು ಮ್ಯೂಸಿಯಂ ಇದು ಅಂತೇನೋ ಹೇಳ್ತಿದ್ಲು.
ಅದಾದ್ಮೇಲೆ ನೆಕ್ಸ್ಟ್ ಒಂದು ಸ್ಟ್ರೀಟ್ ಇದೆ, ಅಲ್ಲಿ ಪಕ್ಕ ಒಂದು ತಾಯಿ ಮಗದ ಒಂದು ಸ್ಟ್ಯಾಚು ಇದೆ ಇಲ್ಲ ಅಂತ ನಾನು ಅವಳಿಗೆ ಹೇಳಿದೆ. ಅವಳು ಕೇಳಿಸ್ಕೊಂಡಿಲ್ಲ. ಮುಂದೆ ನೋಡ್ತೀನಿ ಅದೇ ಫೋಟೋನ ಇತ್ತು. ನಾನು ಅವಾಗ ಕೂಡ ನಾನೇ ಸಮಾಧಾನ ಮಾಡ್ಕೊಂಡೆ, ಇಲ್ಲ ಯಾವುದೋ ಫಿಲಿಮಲ್ಲಿ ನೋಡಿರ್ತೀನಿ ಇದೆಲ್ಲ ಏನು ಅಂತ. ರೇಡಿಯೋ ಜಾಕಿ ರಾಜೇಶ್ ಅವರ ಹಿಂದಿನ ಬದುಕಿನ ನೆನಪುಗಳು ಇವತ್ತಿಗೂ ಸ್ಪಷ್ಟ. ಆ ಬದುಕು ಈ ಬದುಕಿಗೆ ಪಾಠವಾಗಿರೋದಂತೂ ಸತ್ಯ. ಹೋದ ಜನ್ಮದ ಕೆಲವು ದುರ್ಗುಣಗಳು, ಎಲ್ಲರನ್ನ ಪ್ರೀತಿ ಬಲೆಯಲ್ಲಿ ಕೆಡುವುದು, ಸಿಗರೇಟ್ ಸೇದೋದು, ಸೊ ಮದ್ಯಪಾನ, ಈ ವೆಸ್ಟರ್ನ್ ಕಲ್ಚರ್ ಏನು ಆತನ ಮನಸ್ಸಿನಲ್ಲಿ ಪರಿಣಾಮ ಆಗಿತ್ತು ಅದು ಬದಲಾಗಿದೆ. ಅವನ ಮನೋಭಾವ ಬದಲಾಗಿ ಈಗ ಯಾವುದೇ ವ್ಯಸನಗಳ ದಾಸನಾಗದೆ ಒಂದು ಶುದ್ಧವಾದ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಹಿಂದಿನ ಬದುಕು ಅದರ ಅನುಭವ ಈಗ ಮಾರ್ಗದರ್ಶನ ಮಾಡ್ತಾ ಇದೆ. ನಾಳೆ ಮತ್ತೊಂದು ವಿಭಿನ್ನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ತಪ್ಪದೆ ನೋಡಿ ಜನ್ಮಾಂತರ. ನಮಸ್ಕಾರ, ಶುಭರಾತ್ರಿ.